ಅವರು ಕಾಂಗ್ರೆಸ್ ಎಂಎಲ್ಎಗಳು ಅವರು ಕಾಂಗ್ರೆಸ್ ಎಂಎಲ್ಎಗಳು ಕಾಂಗ್ರೆಸ್ ಅಧ್ಯಕ್ಷರನ್ನ ಭೇಟಿ ಮಾಡಬೇಕು ಅಂತ ಆಸೆ ಪಟ್ಟರು. ಸೊ ಕಾಂಗ್ರೆಸ್ ಅಧ್ಯಕ್ಷರು ಬೆಂಗಳೂರಲ್ಲಿದ್ದರು. ಅವರೆಲ್ಲ ಹೋಗಿ ಕಾಂಗ್ರೆಸ್ ಅಧ್ಯಕ್ಷರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದು ಅವ್ರ ಹತ್ರ ಒಂದು ಭಾವಚಿತ್ರ ತೆಗೆದುಕೊಂಡು ಅವರು ಹೊರಟಿದ್ದಾರೆ. ಅಷ್ಟು ಬಿಟ್ರೆ ಏನಿಲ್ಲ. ನಾಳೆ ಬೆಳಗ್ಗೆ ಅವ್ರು ಹೊರಡ್ತಾರೆ. ಘಟನೆ ಬಗ್ಗೆ ಮನವರಿಕೆ ಮಾಡಿದ್ದಾರೆ ಸರ್, ಹೇಳಿದ್ದಾರೆ, ವಿಚಾರ ಎಲ್ಲ ತಿಳಿಸಿದ್ದಾರೆ. ಈಗ ಚೆಕ್ ಎಲ್ಲ ಈಗ ಪೊಲೀಸ್ಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. ವಾಪಸ್ ಹೋಗಿ ಕೆಲವರು ಮಾಜರ್ಗೆ ಹೋಗ್ತಾರೆ. ಅಲ್ಲಿಗೆ ಯಾರೊಬ್ಬ ನಾಟಕ ಆಡ್ತಾ ಇದ್ದಾನೆ, ಅದೆಲ್ಲ ಇದೆ. ಅಲ್ಲಿ ಹೋಗಿ ವಾಪಸ್ ಅಲ್ಲಿಗೆ ಹೋಗ್ತಾರೆ. ನಾಳೆ ಬೆಳಗ್ಗೆ ಹೋಗ್ತಾರೆ. ಒಬ್ಬೊಬ್ಬರಿಗೆ 5 ಕೋಟಿ ಆಫರ್ ಮಾಡಿದ್ದಾರೆ ಅಂತ. ಹೌದು, ಅವ್ರು ಆಗಿದ್ದಾರೆ. ಕಂಪ್ಲೇಂಟ್ ಎಲ್ಲ ಬಂದು ಕೊಟ್ಟಿದ್ದಾರೆ. ಎಲ್ಲ ಆಫರ್ ಮಾಡಿದ್ದಾರೆ. 4 ಜನ ಬಂದಿದ್ದಾರೆ, 2 ತಪ್ಪಿಸ್ಕೊಂಡಿದ್ದಾರೆ, ಹೋಗಿದ್ದಾರೆ. ಅವ್ರನ್ನ ಟ್ರೇಸ್ ಮಾಡ್ತಾ ಇದ್ದಾರೆ. ಮಿಕ್ಕಿದ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಮತ್ತೊಮ್ಮೆ ನಿಮಗೆ ಕೊಟ್ಟಿರೋ ಟಾಸ್ಕ್ ಸಕ್ಸಸ್ಫುಲ್ ಆಗಿ ಮಾಡಿದೀರಾ? ಆ ನಗು ಕಾಣಿಸ್ತಾ ಇದೆ. ಕ್ಯಾಬಿನೆಟ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಇದು ಡಿ ಕೆ ಶಿವಕುಮಾರ್ ಅವರು ಮತ್ತೆ ರಿಸ್ಕ್ ತಗೊಂಡಿದ್ದಾರೆ, ಮತ್ತೇನ್ ಟ್ರಬಲ್ ಮಾಡ್ತಾರೋ ಗೊತ್ತಿಲ್ಲ. ಬಿಡಿಯೋದಾಯ್ತು ಸರ್. ಹಾಗೆ ಸರ್, ನಿನ್ನೆ ರಮೇಶ್ ಸಿದ್ದೇಗೌಡರು ಶಾಸಕರು, ಕಾಂಗ್ರೆಸ್ ಶಾಸಕರು, ನಿರ್ಮಲಾನಂದ ಶ್ರೀಗಳ ಹೆಜ್ಜೆ ತಪ್ಪುತ್ತಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಸ್ವಾಮೀಜಿಗಳ ನಡೆ ವಿಚಾರದಲ್ಲಿ. ನನಗೆ ಗೊತ್ತಿಲ್ಲ, ಅದು ನಾನೇನು ಮಾತಾಡಕ್ ಹೋಗಲ್ಲ. ನನಗೇನು ವಿಚಾರ ಗೊತ್ತಿಲ್ಲ. ಜಸ್ಟ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.